ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಯೂತ್ ವಿತ್ ಮಿಷನ್ ವತಿಯಿಂದ 67 ಯೂನಿಟ್ ರಕ್ತದಾನ. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಗರದ ಯೂತ್ ವಿತ್ ಮಿಷನ್ ಮತ್ತು ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ರಕ್ತನಿಧಿಯವರ ಸಹಯೋಗದೊಂದಿಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ನಗರದ ದೊಡ್ಡಪೇಟೆ ಜಾಮಿಯಾ ಮಸೀದಿ ಬಳಿ ಇರುವ ಸರ್ಕಾರಿ ಉರ್ದು ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು. ಶಿಬಿರದಲ್ಲಿ ಯೂತ್ ವಿತ್ ಮಿಷನ್ ಹಲವಾರು ಪದಾಧಿಕಾರಿಗಳು, ಕಾರ್ಯಕರ್ತರು ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿ ಸುಮಾರು 67 ಯೂನಿಟ್ನಷ್ಟು ರಕ್ತವನ್ನು ಸಂಗ್ರಹಿಸಿ ರೆಡ್ ಕ್ರಾಸ್ ರಕ್ತನಿಧಿಯವರಿಗೆ ನೀಡಿದರು. ಯೂತ್ ವಿತ್ ಮಿಷನ್ ಅಧ್ಯಕ್ಷ ಯೂನಸ್ ಮಾತನಾಡಿ, ಕೊರೋನಾ ಹಿನ್ನೆಲೆಯಲ್ಲಿ ರಕ್ತನಿಧಿಗಳಲ್ಲಿ ರಕ್ತ ಸಂಗ್ರಹ ಕಡಿಮೆಯಾಗಿ ತುರ್ತು ಚಿಕಿತ್ಸೆಗೆ ರಕ್ತದ ಕೊರತೆ ಇರುವ ಕಾರಣ ರಕ್ತದಾನ ಶಿಬಿರ ನಡೆಸಲು ಎಲ್ಲ ಪದಾಧಿಕಾರಿಗಳು ನೀಡಿದ ಸಲಹೆಯ ಮೇರೆಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಯೂತ್ ವಿತ್ ಮಿಷನ್ನ ಇಸ್ಮಾಯಿಲ್, ಶ್ರೀಧರ್, ನೂರುಲ್ಲಾ, ಉಮರ್, ಮುಬಾರಕ್, ಮಜೀಬ್, ನವಾಜ್ ಪಾಷಾ, ಮನ್ಸೂರ್ ಅಹ್ಮದ್ ಸೇರಿದಂತೆ ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ರಕ್ತನಿಧಿಯ ವೈದ್ಯರಾದ ಡಾಕ್ಟರ್ ಹೇಮಂತ್ ರಾಜ್ ಸಾಲ್ವಿ, ಸಿಬ್ಬಂದಿಯಾದ ಶ್ರೀನಾಥ್, ಗಂಗಾಧರ್, ಚನ್ನಪ್ಪ, ಕೃಷ್ಣವೇಣಿ, ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಕೊರೋನಾ ಸಿಚುವೇಷನಲ್ಲಿ ರಕ್ತ ಬೇಕಂತ ಜಾಸ್ತಿ ಡಿಮ್ಯಾಂಡ್ ಇತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ರು ಇದು ಮಾಡೋಣ ಕ್ಯಾಂಪ್ ಅಂತ. ವಿ ಥಾಟ್ 2 months ಬಿಫೋರೇ ಮಾಡ್ಬೇಕು ಅಂದ್ಕೊಂಡಿದ್ವಿ. ಈಗ ನಮಗೆ ಅವಕಾಶ ಸಿಕ್ತು ಮಾಡೋಕ್ಕೆ. ಇನ್ನು ನೀವೆಲ್ಲರೂ ಸಪೋರ್ಟ್ ಮಾಡಿ ನಮಗೆ ಪ್ರೋತ್ಸಾಹ ಮಾಡಿದ್ರೆ ಇನ್ನು ಮುಂದೆ ಒಳ್ಳೆ ಕೆಲಸಗಳು ಮಾಡ್ತೀವಿ. ನಾವು ಎಲ್ಲರೂ ನೀವು ಸಪೋರ್ಟ್ ಮಾಡಬೇಕು. ಮತ್ತು ಈ ಪ್ರಾಫೆಟ್ ಮೊಹಮ್ಮದ್ ಸಲಾ ಸಲ್ಲಮ್ ಬರ್ತ್ಡೇ, ಅವರಿದ್ರಿಂದ ನಾವು ಈ ರಕ್ತದಾನವನ್ನು ಮಾಡ್ತೀವಿ.